ಸರ್ ಈಗ ಹೊಳೆನರಸೀಪುರದಲ್ಲಿ 10:15 ಗಂಟೆವರೆಗೆ 10 ಗಂಟೆಗೆ ಬಿಟ್ಟು 10:15ಗೆ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಫಸ್ಟು ನಮ್ಮ ತಂದೆ ವಾಸ ಇದ್ದಿದ್ದು ಅಲ್ಲಿ. ಅವತ್ತು 10 ರೂಪಾಯಿ ಮನೆ ಬಾಡಿಗೆನ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಇದ್ದರು. ಆಗ ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಸ್ವಾಮಿದು ಒಂದು ತೀರ್ಥ ಹಾಕಿಸಿ ಅಲ್ಲಿಂದ ಯಾಕೆ ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿ ಇದ್ದಾರೆ ಲಕ್ಷ್ಮೀ ನರಸಿಂಹದ ದೇವಸ್ಥಾನ ಪಕ್ಕದಲ್ಲಿ. ಅಲ್ಲಿಂದ ಸೀದಾ ಇದಕ್ಕೆ ಬರ್ತಾರೆ, ರಘುಪತಿ ದೇವಸ್ಥಾನ ಹತ್ರ ಬಂದು ಮತ್ತು ನಮ್ಮ ತಾಯಿ ಜಮೀನು ಅವರು 62ರಲ್ಲಿ ನಮ್ಮ ತಾಯಿ ಜಮೀನು ಅವ್ರ ಹೆಸರಲ್ಲಿ ತಗೊಂಡಿದ್ರು. ನಮ್ಮ ತಾಯಿ ಇದನ್ನು ಇದಿಟ್ಟು 62ರಲ್ಲಿ ಅಡ ಇಟ್ಬಿಟ್ಟು ತಗೊಂಡಿದ್ರು. ಹೊಡಲಿಪ್ಪತ್ತು ಸುಮಾರು ಆವತ್ತಿನ ಕಾಲದಲ್ಲಿ 1,500,000 ರೂಪಾಯಿಗೆ ತಗೊಂಡಿದ್ರು. ಅಷ್ಟು ಹಾಗೆಲ್ಲ ಕೇಳಿರಲಿಲ್ಲ. 1,500,000 ಎಷ್ಟಕ್ಕೋ ತಗೊಂಡಿದ್ರು ನಮ್ಮ ತಾಯಿ. ನಿಂಗೆ ಅಲ್ಲಿಗೆ ಅವ್ರು ಹೋಗಲೇಬೇಕು ಅಂತೇಳಿ ನಮ್ಮ ತಾಯಿ ಹಾಕ್ಬೇಕು. ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು ಮತ್ತು ಅಲ್ಲೇ ನಮ್ಮ ತಂದೆ 80ನೇ ಇಸ್ವಿಲಿ ಅಲ್ಲಿದ್ದರು. ಅಲ್ಲೇ ವಾಸ ಇದ್ದರು ನಮ್ಮ ತಂದೆ. ಮನೆಯಲ್ಲಿ ಕೊಡಲಿಕ್ಕೆ ಹೋದರು. ಚೀಫ್ ಮಿನಿಸ್ಟರ್ ಇದ್ದಲ್ಲೂ ಇದ್ದರು, ಇದಿದ್ದಲ್ಲೂ ಇದ್ದರು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ಹೊರಟು ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನದ ಮುಖೇನ ನಾಗ್ಲಾ ಹುಚ್ಚನಕೊಪ್ಪಲು ಕ್ರಾಸು, ನಾಗ್ಲಾಪುರ ಮತ್ತು ಸಂಕ್ರಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ ಮೇಲೆ, ಮಾರ್ಗೋಡ್ನಹಳ್ಳಿ, ಪೊಡಲಿಪ್ಪು ಮೇಲೆ, ಹನುಮನಹಳ್ಳಿ, ಬಸವನಹಳ್ಳಿ, ಅಂಗರಹಳ್ಳಿ, ಹಳೆಕೋಟೆ ಬಂದು ಇಲ್ಲಿ ಬರ್ತೀವಿ. ಇಲ್ಲಿಗೆ 12:30 ಬರ್ತೀವಿ. 12:30 ಎಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆ ಒಳಗೆ ಮುಗಿಯುತ್ತೆ. ದೇವಸ್ಥಾನದ್ದು ತೀರ್ಥನ ಇದು ಅಲ್ಲಿ ಮತ್ತು ರಂಗನಾಥ ಸ್ವಾಮಿ ಎಲ್ಲ ಕಡೆ ಅಭಿಷೇಕ ಮಾಡ್ಸೋಕ್ಕೆ ಹೇಳಿದ್ರು. ಅಭಿಷೇಕದ ನೀರು ತಂದು ನಮ್ಮ ತಾಯಿಯರ ಮೇಲೆ ಒಳಗಡೆ ಹೋಗಲ್ಲ, ಅಭಿಷೇಕದ ನೀರು ಇದು ಮಾಡ್ತಾರೆ, ಮಾಡಿ ಹೂವು ಹಾಕ್ತಾರೆ. ಅಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರನೇ ಇದ್ದರು ನಮ್ಮ ತಾಯಿ 62ನೇ ಇಸ್ವಿಯಿಂದ. ಆ ಉದ್ದೇಶದಿಂದ ಅವತ್ತು ಇಲ್ಲಿ ಒಂದು 50,000 ಜನಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ. 50ರಿಂದ ಸಿಟ್ಟಿಂಗ್ಗೆ 50,000 ಜನ ಇದ್ದಾರೆ ಕೂರೋದಕ್ಕೆ. ಬಾಕಿ ಎಲ್ಲ ನಾವ್ಯಾವುದು ಬಸ್ ವ್ಯವಸ್ಥೆ ಏನು ನಾವು ಮಾಡಿದ್ವಿ. ಅವರೇ ವಾಲಂಟಿಯರ್ ಬರ್ತಾರೆ. ನಾವು ಯಾವ ಬಸ್ ವ್ಯವಸ್ಥೆ ಸಮಯಕ್ಕೆ ಅಂತ್ಯಕ್ರಿಯೆ ಕನಿಷ್ಠ 2 ಗಂಟೆಯಿಂದ 4 ಗಂಟೆ ಒಳಗೆ ಆಗುತ್ತೆ. ಪೂಜಾ ವಿಧಿವಿಧಾನ ಪೂಜೆ ವಿಧಾನ ನಮ್ಮ ಸಮಾಜದ ಏನಿದೆ ಅದರಂತೆ ಇರುತ್ತೆ. ಒಕ್ಕಲಿಗರ ಸಂಪ್ರದಾಯದಂತೆಯೇ. ಮತ್ತು ನಮ್ಮ JP ನಗರ ಸ್ವಾಮಿಗಳು ಇದ್ದಾರೆ, ಅವರು ಬರ್ತಾರೆ. ಇನ್ನು ಕೆಲವೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಬೆಂಗಳೂರಿಂದ ಇಲ್ಲಿವರೆಗೂ 17 ಅವರು ಎಷ್ಟು ಲಕ್ಷಾಂತರ ಜನ ಸರ್ ಅವತ್ತು ಸರ್ ಅವ್ರಿಗೆ ಎಲ್ಲಿಂದ ಬಂದರು ಅವ್ರಿಗೆ ಎಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಳುಗಳಿಗೆ ಸಾಯಂಕಾಲ ಊಟ ಹಾಕೋರು. ಕೆಲವು ಹಳ್ಳಿಯಿಂದ ಬರೋ ಮಕ್ಳುಗಳಿಗೆ ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋಗೋರು. ಅವತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ ಇದು ಅವ್ರ ಕೈಲಾದ ಇದ್ದರೆ ದುಡ್ಡು, ಕೆಲವು ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು, ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗಲಿ ಅಂತ ನಮ್ಮ ತಂದೆ ಊರವರೆಲ್ಲ ಹೇಳಿದ್ರು ಅಂತಾರೆ. ಲಕ್ಷಾಂತರ ಜನ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್. ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ, ಇಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತುವರೆಗೆ ಒಂದು ಸಣ್ಣದಾಗಿ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ದರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಹದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು, ನಾನು ನನ್ನ ಮಗ. ಆಗ ನಮ್ಮ ತಂದೆ ಅದೆಲ್ಲ ಯಾವುದು ಬೇಡಪ್ಪ ನಮಗೆ. ಆ ಒಂದು ಸಂದರ್ಭ ಅಮ್ಮವ್ರು ಬಂದಿದ್ದು ಪುನರ್ಜನ್ಮ ಆದಂಗೆ ಆಯ್ತಲ್ಲ ಸರ್. ಅದು ರಾಜರಾಜೇಶ್ವರಿ ತಾಯಿ
ಅಲ್ಲಿ ರಾಜರಾಜೇಶ್ವರಿ ಗುರುಗಳಿದ್ದರು. ಅವರು 2-3 ತಿಂಗಳು ವನವಾಸ, ಅವರು 6 ತಿಂಗಳು ಕಾಲ 3 ತಿಂಗಳು ಪ್ರಜ್ಞೆನೇ ಬಂದಿರಲಿಲ್ಲ. ದೇವರು ಮಾವಿನಕೆರೆ ರಂಗನಾಥ ಸ್ವಾಮಿ. ಅದಕ್ಕೆ ಅಲ್ಲಿ ನಮ್ಮ ತಂದೆಗೆ 1962ನಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಅವರು ಎ ಜಿ ರಾಮಚಂದ್ರಾಯರು ಅಂತ ಹೇಳಿ ಇದ್ದರು, ಬ್ರಾಹ್ಮಣ ಸಮಾಜ, ಅವರ ಜೊತೆ ಇದ್ದರು ಅಂತೇಳಿ ಕಾಂಗ್ರೆಸ್ ಸೀಟ್ ಇದ್ದಿದ್ದನ್ನು ತಪ್ಪಿಸಿರುವಂಥ. ಆಮೇಲೆ ರಂಗನಾಥ ದರ್ಶನ ಮಾಡಿ ಬೆಳಗಿನ ಜಾವ ಅವ್ರನ್ನ 60 ಅಡಿ ಆಯಿತು, ನೀವು ನಿಲ್ಲಿ ನಾನಿದ್ದೀನಿ ಅಂತ ಆಶೀರ್ವಾದ ರಂಗನಾಥ್ ಅವ್ರ ಕನಸಲ್ಲಿ ಬಂದು ಹೇಳಿದ ಮೇಲೆ ಇಂಡಿಪೆಂಡೆಂಟ್ ನಿಂತು ಗೆದ್ದು ಇವತ್ತು ಈ ಜಿಲ್ಲೆ, ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ ಈ ಮಟ್ಟಕ್ಕೆ ಏನಾದ್ರು ಇದ್ದರೆ ನಮ್ಮ ತಾಯಿಯ ಬೆಳಗ್ಗೆಯಿಂದ 3 ಗಂಟೆ ಮಧ್ಯಾಹ್ನದಲ್ಲಿ ಪೂಜೆ ಮಾಡ್ತೇವೆ ಪ್ರತಿನಿತ್ಯ. ಪ್ರತಿನಿತ್ಯ 3 ಗಂಟೆವರೆಗೆ ಒಂದು ಮಾಡ್ತೇವೆ. ಸರ್, ಅಂತ್ಯ ಸಂಸ್ಕಾರದ ವಿಧಿವಿಧಾನದಲ್ಲಿ ತಲೆಯನ್ನು ಯಾವ ಭಾಗಕ್ಕೆ ಹಾಕ್ತಾರೆ ಸರ್? ಈ ಭಾಗನ ಇಲ್ಲ ಈ ಭಾಗ? ದಕ್ಷಿಣಕ್ಕೆ. ಸರ್, ಈ ಜಾಗವನ್ನು ಇಲ್ಲೇ ಮಾಡಬೇಕು ಅನ್ನೋದು ಕೂಡ ರಂಗನಾಥ ಸ್ವಾಮಿ ಸನ್ನಿಧಿನಲ್ಲೇ ನಮ್ಮ ಕುಟುಂಬಕ್ಕೆ ರಂಗನಾಥ ಸ್ವಾಮಿ ಮತ್ತು ಶೃಂಗೇರಿ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತ ಕರೆಯೋರು. ನಮ್ಮ ತಾಯಿ ಮೊನ್ನೆ ನಮ್ಮ ತಂದೆ ನನ್ನ ಕತೆ ಇದೆ. ಶೃಂಗೇರಿ ದೊಡ್ಡ ಗುರುಗಳು, ಚಿಕ್ಕ ಗುರುಗಳು ಎಲ್ಲ ಅವರು ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಇದ್ದಿತ್ತು. ನಮ್ಮ ಎಲ್ಲ ಸುತ್ತೂರು ಬುದ್ಧಿಯವರು, ಬಾಲಗಂಗಾಧರ ಸ್ವಾಮಿಗಳು, ಹಿಂದೆ ದೊಡ್ಡ ಸ್ವಾಮಿಗಳು ಅವತ್ತು ನಮ್ಮ ತಾಯಿ, ನಮ್ಮ ತಂದೆ ಅವತ್ತು 1980ರಲ್ಲಿ ಸುಮಾರು ಆ ಕಾಲದಲ್ಲಿ ಸುಮಾರು 5,000 ಜನ ಸೇರಿಸಿ ಬಾಲಗಂಗಾಧರ ಸ್ವಾಮಿದು ಪಾದ ಪೂಜೆನ ಪಡಲಿ ಪೂಜೆಲೆ ಮಾಡಿದರು ಬಾಲಗಂಗಾಧರ ಸ್ವಾಮಿಗಳು. ತಪ್ಪಲಲ್ಲಿ ಅಮ್ಮನವರ ಅಂತ್ಯ ಸಂಸ್ಕಾರ ಅಂತ್ಯಕ್ರಿಯೆ ಆಗಬೇಕು ಅನ್ನೋ ಅಪೇಕ್ಷೆ ತಮ್ಮದ ಅಥವಾ ಕುಟುಂಬದ ಜೊತೆಗೆ ಅಮ್ಮನವ್ರದ್ದು ಇಲ್ಲ, ತಪ್ಪಲಲ್ಲಿ ನಮ್ಮ ಕುಟುಂಬದ್ದೇ. ಅದು ಕುಮಾರಸ್ವಾಮಿಯವ್ರದ್ದು, ಬಾಲಕೃಷ್ಣ ಗೌಡ್ರದ್ದು, ಅವ್ರದ್ದು ಜಾಸ್ತಿ ಇದೆ. ಇಲ್ಲೇ ಇದು ಮಾಡಬೇಕು ಅನ್ನೋದು ಅವರು ಕಳೆದ 4-5 ತಿಂಗಳಿಂದ. ಇವಾಗ ಅಂತಿಮ ವಿಧಿವಿಧಾನವನ್ನು ಯಾವ ಮಗ ನೆರವೇರಿಸ್ತಾರೆ? ಅದು ಕೊನೆ ಮಗ ಏನಿದೆ ನಾವೆಲ್ಲ ಇರ್ತೀವಿ ಸರ್ ಜೊತೆಲಿ. ವಿಧಾನದ ಪ್ರಕಾರ ಯಾವ ರೀತಿ ಮಾಡಬೇಕು ಅನ್ನೋದು ಏನು ಹಿಂದಿನ ಸಂಪ್ರದಾಯ ಏನಿದೆ ಅದರಂತೆ ಮಾಡಿ.